ಸೊ ಪೇರೆಂಟ್ಸ್ ಹೇಗೆ ಚಿಲ್ಡ್ರನ್ಸ್ ನ ಎನ್ಕರೇಜ್ ಮಾಡಬಹುದು ವಿದೌಟ್ ಪ್ರೆಷರೈಸಿಂಗ್ ದೆಮ್? ಎಸ್, ಹೌ ಇಟ್ ವಿಲ್ ಪಾಸಿಬಲ್ ಸರ್? ನೋಡಿ ಏನಂದ್ರೆ ಮಗುವಿಗೆ ಒಂದು ಶಿಕ್ಷಣದ ಪ್ಲಾನಿಂಗ್ ಅನ್ನು ಮಾಡ್ಕೋಬೇಕು ಪಾಲಕರು. ಒಂದು ಶಿಕ್ಷಕ ಪ್ಲಾನ್ ಹೌ ಒಂದು ಯೋಜನೆಯನ್ನ ಮಾಡ್ಕೊಳ್ಳೋದು. ನೋಡಿ, ನನ್ನ ಮಗನಿಗೆ ನಾನು ಈ ವರ್ಷ ಕ್ಲಾಸ್ 1ನೇ ತರಗತಿಗೆ ಅಡ್ಮಿಷನ್ ಮಾಡಿಸ್ತೇನೆ. 10 ವರ್ಷದಲ್ಲಿ ನನಗೆ ಅವನನ್ನು ನಾನು ಯಾವ ರೀತಿ ತಯಾರು ಮಾಡ್ಕೋಬೇಕು. ಮೊದಲನೇ 2 ವರ್ಷ ಅವನಿಗೆ ಭಾಷೆ ಬರಲಿ. ತದನಂತರದ 3 ವರ್ಷದಲ್ಲಿ ಅವನಿಗೆ ಸ್ವಲ್ಪ ಗಣಿತ ಮತ್ತು ವಿಜ್ಞಾನದ ಬೇಸಿಕ್ಸ್ ಬರಲಿ. ಸರಿ. ಅದರಲ್ಲಿ ಆಸಕ್ತಿಯನ್ನು ಹುಟ್ಟಿಸುವಂಥ ಕೆಲಸ ಆಗಬೇಕು. ತದನಂತರ ಅವನ ಸ್ವಲ್ಪ ದೈಹಿಕ ಬೆಳವಣಿಗೆಗೋಸ್ಕರ ಅವನಿಗೆ ಸ್ವಲ್ಪ ಪಾಠದ ಜೊತೆಗೆ ಆಟ. ಇಷ್ಟನ್ನು ಮಾಡ್ತಾ ಅವನು 6ನೇ ತರಗತಿ 7ನೇ ತರಗತಿಗೆ ಬಂದಾಗ ಅವನಿಗೆ ಸ್ವಲ್ಪ ಸ್ಪರ್ಧಾತ್ಮಕತೆಯನ್ನು ನೀಡೋಗೋಸ್ಕರ ಇನ್ನೊಂದು 2 ಅಥವಾ 1 ಆಕ್ಟಿವಿಟೀಸ್ನ ಇನ್ಕ್ರೀಸ್ ಮಾಡಬೇಕು. ಅದು ಅವನ ಇಂಟ್ರೆಸ್ಟ್ ಅನ್ನು ನೋಡಿ. ಇನ್ ವಿಚ್ ಕ್ಲಾಸ್? 6, 7, ಬೈ ಕ್ಲಾಸ್ 6, 7, 8. ಕ್ಲಾಸ್ 6, 7, 8 ಬಂದಾಗ ಅವನ ಇಂಟ್ರೆಸ್ಟ್ ನೋಡಿ. ಇಫ್ ಈಸ್ ಇಂಟ್ರೆಸ್ಟೆಡ್ ಟುವರ್ಡ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್. But if you see major students, from 100 students, I think 90% students do not know about their interest in 6, 7 class. ಅದು ನನ್ಗೆ ಅದನ್ನು ಕೂಡ ಹೇಳ್ತೀನಿ. ಆ ಇಂಟ್ರೆಸ್ಟ್ ಅನ್ನು ಕ್ರಿಯೇಟ್ ಮಾಡುವಂತಹದ್ದೇನಿದೆಯಲ್ಲ, ಆ ಪ್ರಕ್ರಿಯೆ 2 ಕಡೆಯಿಂದ ಬರ್ತದೆ. ಒಂದು ಪಾಲಕರ ಕಡೆಯಿಂದ, ಇನ್ನೊಂದು ಶಿಕ್ಷಕರ ಕಡೆಯಿಂದ. ಆ ಇಂಟ್ರೆಸ್ಟ್ ಅನ್ನು ಕ್ರಿಯೇಟ್ ಯಾವಾಗ ಮಾಡಕ್ ಸಾಧ್ಯ ಅಂದ್ರೆ ನಾವು ಅಂತಹ ವ್ಯಕ್ತಿಗಳನ್ನ ಕರೆಸಿ ಆ ವಿದ್ಯಾರ್ಥಿಗಳಿಗೆ ಭೇಟಿ ಮಾಡಿಸಿದಾಗ.